SNP NBC ಕನ್ಸಲ್ಟೆಂಟ್ ಆ್ಯಂಡ್ ಮ್ಯಾನ್ ಪವರ್ ಸರ್ವಿಸಸ್ ಸಂಸ್ಥೆ ಕಡೆಯಿಂದ ಎಲ್ಲ ಚಾಲಕರಿಗೂ ನಮಸ್ಕಾರ. ಆಲ್ ಓವರ್ ಇನ್ ಬೆಂಗಳೂರು, ಕರ್ನಾಟಕ. ನಮ್ಮ ಸಂಸ್ಥೆ ಮುಖಾಂತರವಾಗಿ ಒಬ್ಬ ಡ್ರೈವರ್ ಆಗಿ ಉಳಿಬಾರದು ಅನ್ನೋ ಉದ್ದೇಶದಿಂದ ಸಬ್ ಡ್ರೈವರ್ ಏಜೆಂಟ್ ಮತ್ತು ಪಾರ್ಟ್ನರ್ಶಿಪ್ಪು ನಮ್ಮ ಸಂಸ್ಥೆಯಿಂದ ನಿಮಗೆ ಕೊಡಲಿಕ್ಕೆ ಮುಂದಾಗಿದ್ದೇವೆ. ಯಾರೇ ಬಂದರೂ ಕೂಡ ಅವರಿಗೆ 3 ಥರ ಪ್ಯಾಕೇಜ್ ಇರುತ್ತೆ ಚಾಲಕರೇ. ಒಂದು ಸಿಲ್ವರ್, ಇನ್ನೊಂದು ಗೋಲ್ಡು, ಇನ್ನೊಂದು ಡೈಮಂಡ್ ಅಂತ. ಸಿಲ್ವರ್ ಪ್ಯಾಕೇಜಲ್ಲಿ ನಿಮಗೆ ಡೈಲಿ 1 ಡ್ಯೂಟಿ ಕೊಡ್ತಾರೆ ಚಾಲಕರೇ. ಅದು 5 ಜನಕ್ಕೆ ಶೇರ್ ಆಗುತ್ತೆ. ಕಸ್ಟಮರ್ ಹತ್ರ ನೀವೇ ಕನ್ವರ್ಷನ್ ಮಾಡ್ಕೋಬೇಕು, ನಾವು ಕನ್ವರ್ಷನ್ ಮಾಡೋಕ್ಕೋಗಲ್ಲ. ಡ್ರೈವರ್ನ ನೀವೇ ಕಳಿಸ್ಕೊಡ್ಬೇಕು, ನಾವು ಕಳ್ಸೋಕ್ಕೋಗಲ್ಲ. ಪೇಮೆಂಟ್ ನೀವೇ ಮಾತಾಡ್ಕೋಬೇಕು. ಅದು ಡ್ಯೂಟಿ ಲೆಕ್ಕಾಚಾರ ಆಗುತ್ತೆ. ಒಬ್ಬ ಕಸ್ಟಮರ್ 1 ತಿಂಗಳು ತೊಗೊಂಡ್ರೆ ನಿಮಗೆ ಒಂದೇ ಡ್ಯೂಟಿನೇ ಕೌಂಟ್ ಆಗುತ್ತೆ. 2 ದಿವಸ ತೊಗೊಂಡ್ರು ಒಂದೇ ಕೌಂಟ್ ಆಗುತ್ತೆ. ನಾವು ತಿಂಗಳಿಗೆ 30 ಡ್ಯೂಟಿ ಕೊಡ್ತೀವಿ ಅಷ್ಟೇ. ನೀವು ನಮ್ಮ ಸಂಸ್ಥೆಗೆ 3,050 ರೂಪಾಯಿ ನೀವು ನಮ್ಗೆ ಕಟ್ಟಬೇಕಾಗತ್ತೆ ಸಿಲ್ವರ್ ಪ್ಯಾಕೇಜಲ್ಲಿ. ಇದರಲ್ಲಿ ಡ್ರೈವರ್ ಲೀಡು ಬರ್ತದೆ, ಕಸ್ಟಮರ್ ಲೀಡು ಬರುತ್ತೆ ಚಾಲಕರೇ. ಅದೇ ರೀತಿ ಗೋಲ್ಡ್ ಪ್ಯಾಕೇಜ್ ನೀವು ತಗೊಂಡ್ರೆ ಲೋಕಲ್ಲು ಮತ್ತು ಔಟ್ ಸ್ಟೇಷನ್ ಎರಡೂ ಇರ್ತದೆ, ಮಂತ್ಲಿನೂ ಸಿಗ್ತದೆ. 30 ದಿವಸ ವ್ಯಾಲಿಡ್ ಇರುತ್ತೆ. ನಿಮಗೆ 60 ಡ್ಯೂಟಿ ಕೊಡ್ತಾರೆ ನಿಮಗೆ ತಿಂಗಳಿಗೆ. ನೀವು ನಮಗೆ ತಿಂಗಳ 5,050 ರೂಪಾಯಿ ಕಟ್ಟಬೇಕು. ಅಡ್ವಾನ್ಸ್ ಪೇಮೆಂಟು 10,100 ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ ಚಾಲಕರೇ. ಅದೇ ರೀತಿ ಡೈಮಂಡು ನೀವು ಡ್ರೈವರ್ಸು ಬರ್ತದೆ, ಲೋಕಲ್ ಡ್ಯೂಟಿಗಳು ಬರ್ತದೆ, ಔಟ್ ಸ್ಟೇಷನ್ ಡ್ಯೂಟಿನೂ ಬರ್ತದೆ, ಮಂತ್ಲಿ ಡ್ಯೂಟಿನೂ ಬರ್ತದೆ. 30 ದಿವಸಕ್ಕೆ 90 ಡ್ಯೂಟಿ ಕೊಡ್ತಾರೆ ನಿಮಗೆ. 9,050 ರೂಪಾಯಿ ತಿಂಗಳು ಕಟ್ಕೋಬೇಕಾಗತ್ತೆ. ನೀವು 18,100 ರೂಪಾಯಿ ನೀವು ಜಸ್ಟ್ ಅಡ್ವಾನ್ಸ್ ಮಾಡಬೇಕಾಗತ್ತೆ. ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ MSME ಸರ್ಟಿಫಿಕೇಟು, DL, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, ಪೊಲೀಸ್ ವೆರಿಫಿಕೇಷನ್ನು, ಎಲೆಕ್ಟ್ರಿಸಿಟಿ ಬಿಲ್ಲು, ರೆಂಟಲ್ ಅಗ್ರಿಮೆಂಟು, ರೇಷನ್ ಕಾರ್ಡು, ಫೋಟೋ ಕೊಡಬೇಕಾಗತ್ತೆ. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI ಎಕ್ಸೆಟ್ರಾ ಎಲ್ಲನೂ ಇರ್ತದೆ. ನಮ್ಮ ಸಂಸ್ಥೆ ವಿಜಯನಗರ, RR ನಗರದಲ್ಲಿ 2 ಕಡೆ ಆಫೀಸ್ ಇರುತ್ತೆ ಚಾಲಕರೇ. ಇದರ ಉದ್ದೇಶ ಏನು ಅಂತಂದರೆ ಶೇರಿಂಗ್ ಲೀಡ್. ಒಂದು ಡ್ಯೂಟಿನ ನಿಮ್ಗೆ 5 ಜನಕ್ಕೆ ಕೊಡ್ತೀವಿ. ನೀವೇ ಮಾತಾಡ್ಕೋಬೇಕು. ನೀವೇ ಕಸ್ಟಮರ್ ಹತ್ರ ಮಾತಾಡಿಕೊಂಡು ಡ್ರೈವರ್ ಬೇಕಾದರೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಮ ಕಡೆಯಿಂದ ಡ್ರೈವರ್ ಇದ್ದರೆ ನೀವೇ ಮಾಡ್ಕೋಬೋದು. ಕೆಲವರು ಕೇಳ್ತಾರೆ, ಸರ್ ನಮಗೆ ಒಂದು ಡ್ಯೂಟಿ 10 ದಿವಸ ಆದರೆ 10 ದಿವಸ ಒಂದೇ ಡ್ಯೂಟಿ ಕೌಂಟ್ ಆಗುತ್ತೆ ಅಂತ ಕೇಳ್ತಾರೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ 10 ದಿವಸನೂ ಕೌಂಟ್ ಮಾಡಲ್ಲ, 1 ದಿವಸನೂ ಕೌಂಟ್ ಮಾಡಲ್ಲ, ಡ್ಯೂಟಿನೂ ಕೌಂಟ್ ಮಾಡಲ್ಲ. ಡ್ಯೂಟಿ ಕೊಡೋದಷ್ಟೇ ನನ್ನ ಕರ್ತವ್ಯ. ಕಸ್ಟಮರ್ ಹತ್ರ ನೀವೇ ಮಾತಾಡ್ಕೋಬೇಕು. ಒಂದು ನಂಬರ್ನ 5 ಜನಕ್ಕೆ ಕೊಡ್ತೀನಿ. ನೀವು ಯಾರು ಕನ್ವರ್ಷನ್ ಮಾಡ್ಕೊತಾರೆ ನೀವು ಮಾಡ್ಕೋಬೋದು. ಒಂದು ಕಸ್ಟಮರು 1 ತಿಂಗಳು ತೊಗೊಂಡ್ರು, ಲೈಫ್ ಟೈಮ್ ತೊಗೊಂಡ್ರು, ನಿಮ್ಮ ಕಸ್ಟಮರು. ನೀವು ಡ್ರೈವರ್ ಕಳಿಸ್ಕೊಟ್ರು ಅದು ನಿಮ್ಗೆ ಸೇರಿರೋದು. ಬಟ್ ನಾನು ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೋಗಲ್ಲ. ಸಂಸ್ಥೆ ಮುಖಾಂತರವಾಗಿ ಯಾವುದೂ ಪ್ರಾಬ್ಲಮ್ ಆಗಬಾರ್ದು ನಿಮಗೆ. ನಿಮ್ಮ ಮುಖಾಂತರವಾಗಿ ಕಸ್ಟಮರ್ಗೆ ತೊಂದರೆ ಆಗಬಾರ್ದು. ಕಸ್ಟಮರ್ ತೊಂದರೆ ಆದರೆ ಆಫೀಸ್ ರೂಲ್ಸ್ ಪ್ರಕಾರವಾಗಿ ಆ್ಯಕ್ಷನ್ ತೊಗೊತೀವಿ. ಹಾಗಾಗಿ ನೋಡಿ, ಈ ಪ್ಯಾಕೇಜ್ ನೀವು ತಗೋಬೇಕು ಅಂತಂದರೆ ಇಷ್ಟು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಆಫೀಸ್ ಹತ್ರ ಬಂದು ಇನ್ನು ತುಂಬ ಇನ್ಫಾರ್ಮೇಷನ್ನು ಅಪ್ಡೇಟ್ ತೊಗೊಂಡು ನೀವು ಕೆಲಸ ಮಾಡ್ಬೋದು ಚಾಲಕ.